ಎಲ್ರಿಗೂ ನಮಸ್ಕಾರ. ಥಂಬ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮ್ಗೆ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ ಅಂತ. ಈ ಜ್ಯೂಸು ಇನ್ನೂ ಕೋಲ್ಡ್ ಆಗ್ಬೇಕು, ನಮ್ ದೇಹಕ್ಕೆ ಇನ್ನೂ ತಂಪಾಗ್ಬೇಕಂದ್ರೆ ನಾನು ಏನೇನ್ ಹಾಕ್ತೀನಿ ಅಂತ ಮುಂದೆ ತೋರಿಸ್ತೀನಿ. ನಾನು ನೋಡಿ ಇಲ್ಲಿ ಒಂದು 6 kg ಅಷ್ಟು ದೊಡ್ಡದು ಹಣ್ಣು ತಗೊಂಡ್ಬಂದಿದ್ದೀನಿ. ಈ ಹಣ್ಣನ್ನ ನಾನು ಅಲ್ಲೇ ತಗೊಳ್ಳೋರ ಹತ್ರನೇ ಒಂದು ಕಚ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ನೋಡಿ ಹಣ್ಣು ಆಗಿದೆಯೋ ಇಲ್ಲೋ ಅಥವಾ ಚೆನ್ನಾಗಿದೆಯೋ ಇಲ್ಲೋ ಅಂತ. ನಾವು ಅಂಗಡಿಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಈ ತರ ಕಚ್ ಹಾಕಿ ಕೊಡಲ್ಲ, ಯಾಕಂದ್ರೆ ನಾನು ಒಂದ್ಸರಿ ತಗೊಂಡ್ ಬಂದು ವೇಸ್ಟ್ ಆಯ್ತು ಅಂತ ನಾನೀಗ ರೋಡ್ ಸೈಡ್ ಅಲ್ಲಿ ತುಂಬಾ ಕಲ್ಲಂಗಡಿ ಹಣ್ಣು ಇಟ್ಕೊಂಡು ಮಾರ್ತಾ ಇರ್ತಾರಲ್ಲ, ಅವ್ರ ಹತ್ರ ಕೇಳಿದ್ರೆ ಅವ್ರು ಕಚ್ ಹಾಕಿ ತೋರಿಸ್ತಾರೆ. ಹಣ್ಣಿದ್ರೆ ಮಾತ್ರ ನಾವು ತಗೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ನಾನು ಒಂದ್ 6 kg ಅಷ್ಟು ತಗೊಂಡ್ಬಂದ್ಬಿಟ್ಟು ಇದನ್ನ ಪೀಸ್ ಮಾಡಿ ಯಾವ ತರ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ಕ್ಲಿಂಗ್ ಫಿಲ್ಮ್ ಅಂತ ಪೇಪರ್ ರ್ಯಾಪು. ಇದನ್ನ ಸ್ವಲ್ಪ ಪೀಸ್ ಮಾಡಿ, ಅಂದ್ರೆ ಒಂದ್ 3 ಭಾಗ ಮಾಡಿ ಇದನ್ನ ಪೇಪರ್ನ ಈ ತರ ರ್ಯಾಪ್ ಮಾಡಿ ಫ್ರಿಜ್ ಅಲ್ಲಿ ಇಟ್ರೆ ಆಮೇಲೆ ಕೋಲ್ಡನು ಆಗುತ್ತೆ, ಚೆನ್ನಾಗೂ ಇರುತ್ತೆ. 2 ದಿನ 3 ದಿನ ಬಿಟ್ಟಾದ್ರೂ ನಾವು ಇದನ್ನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಈ ತರ ಮಾಡಿಬಿಟ್ಟು ಇದನ್ನ 3 ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಜ್ಯೂಸ್ ಮಾಡೋಕ್ಕಿಂತ ಮೊದಲು ಒಂದು 2 ಅವರ್ಸ್ 3 ಅವರ್ಸ್ ಇದನ್ನ ಫ್ರಿಜ್ ಅಲ್ಲಿ ಇಟ್ರೆ ಕೋಲ್ಡ್ ಆಗುತ್ತೆ. ಆಮೇಲೆ ಇದನ್ನ ಪೂರ್ತಿ ನಾವು ಸಿಪ್ಪೆ ತೆಗೆದು ಪೀಸ್ ಮಾಡಿ 2 ದಿನ ಇಡ್ತೀವಿ ಅಂದ್ರೆ ಇಡಕ್ಕಾಗಲ್ಲ. ಆಮೇಲೆ ಒಂದೇ ದಿನಾನು ಇಷ್ಟು ಹಣ್ಣು ತಿನ್ನಕ್ಕಾಗಲ್ಲ ಅಂತ ನಾನು ಈ ತರ ಸ್ಟೋರ್ ಮಾಡಿ ಇಡ್ತೀನಿ. ಈ ಟಿಪ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ತರ ರ್ಯಾಪ್ ಮಾಡೋದ್ರಿಂದ ಹಣ್ಣು ಫ್ರಿಜ್ ಅಲ್ಲಿ ಇಟ್ರೂ ಫ್ರೆಶ್ ಆಗೇನೆ ಇರುತ್ತೆ. ಆಮೇಲೆ ಈ ತರ ದೊಡ್ಡ ಹಣ್ಣು ತಗೊಂಡ್ಬಂದ್ಬಿಟ್ರೆ ನಮ್ಗೆ 2 ಸರಿ ಅಥವಾ 3 ಸರಿ ಜ್ಯೂಸ್ ಮಾಡ್ಕೋಬಹುದು. ನಾನು ಇದನ್ನ 3 ಭಾಗ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಈಗ ನೋಡಿ ಸ್ವಲ್ಪ ಹೊತ್ತಾದ್ಮೇಲೆ ಜ್ಯೂಸ್ ಮಾಡ್ತಾ ಇದ್ದೀನಿ. ನಾನು 3 ಭಾಗ ಮಾಡಿದ್ದೆ, ಅದ್ರಲ್ಲಿ 1 ಭಾಗನ ತಗೊಂಡು ಅದ್ರಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ಜ್ಯೂಸಿಗೆ ಏನೇನ್ ಹಾಕ್ತೀನಿ, ಹಾಕೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂತಾನು ಹೇಳ್ತೀನಿ ನೋಡಿ. ಈ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಅಂಶ 92% ಇರುತ್ತೆ, ಮತ್ತೆ ವಿಟಮಿನ್ ಎ, ಸಿ ಮತ್ತು B6 ಹಾಗೆ ಪೊಟ್ಯಾಷಿಯಂ ಕೂಡ ಜಾಸ್ತಿನೇ ಇರುತ್ತೆ. ಈ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಆಮೇಲೆ ನೀರಿನ ದಾಹ ಅಂತ ಏನಿರುತ್ತೆ ನೋಡಿ, ನೀರ್ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ. ಆಮೇಲೆ ಹಣ್ಣು ತಗೊಂಡ್ಬಂದು ಅದ್ ತಂದ ತಕ್ಷಣನೇ ಜ್ಯೂಸ್ ಮಾಡ್ತೀವಿ ಅಂದ್ರೆ ಅದು ಚೆನ್ನಾಗಿರಲ್ಲ, ಸ್ವಲ್ಪ ಅದು ಕೋಲ್ಡ್ ಆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಆಚೆ ಕಡೆ ಎಲ್ಲ ಬಿಸಿಲಲ್ಲಿ ಇಟ್ಟಿರ್ತಾರೆ ಹಣ್ಣೆಲ್ಲ, ಅವಾಗ ನೀವು ಮನೇಲಿ ತಂದು ಈ ತರ ಫ್ರಿಜ್ ಅಲ್ಲಿ ಇಟ್ಕೊಂಡು ಬೇಕಂದಾಗ ಜ್ಯೂಸ್ ಮಾಡ್ಕೋಬಹುದು. ಈ ತರ ಜ್ಯೂಸರ್ ಇದ್ರೆ ನೀವು ಡೈರೆಕ್ಟ್ ಹಾಗೇನೆ ಬೀಜ ಸಮೇತ ಹಾಕೊಂಡ್ರೆ ಅದು ಬೀಜನ ಸಪರೇಟ್ ಮಾಡುತ್ತೆ. ಅಂದ್ರೆ ಅದರಲ್ಲೇ ಒಂದು ಫಿಲ್ಟರ್ ಇರುತ್ತೆ. ಈ ತರ ನೋಡಿ, ಈ ತರ ಫಿಲ್ಟರ್ ಇರುತ್ತೆ, ಜ್ಯೂಸೇ ಸಪರೇಟ್ ಆಗುತ್ತೆ. ಆಮೇಲೆ ಅದರಲ್ಲಿರೋ ಬೀಜ ಎಲ್ಲ ಸಪರೇಟ್ ಆಗಿರುತ್ತೆ. ಇಲ್ಲ ಅಂದರೂ ಕಂಪಲ್ಸರಿ ಇದ್ರದ್ದು ಬೀಜ ತೆಗೆದ್ಬಿಟ್ಟು ಹಾಕಿದ್ರೆ ಜ್ಯೂಸ್ ಚೆನ್ನಾಗಿರುತ್ತೆ. ನಾನು ಈಗೆಲ್ಲ ಪೀಸ್ ಮಾಡ್ಕೊಂಡು ಈಗ ನೋಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಫಸ್ಟ್ ಇದನ್ನ ಬರೀ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಜ್ಯೂಸ್ ಮಾಡ್ಕೊಂಡ್ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಏನೇನ್ ಹಾಕ್ಬೇಕು ಅಂತ ತೋರಿಸ್ತೀನಿ ನೋಡಿ. ಇದನ್ನ ಗೋಂದ್ ಅಂತಾರೆ ಅಥವಾ ಅಂಟ್ ಅಂತೀವಿ. ಅಂಟ್ ಅಂದ್ರೆ 2 ತರ ಇರುತ್ತೆ. ಒಂದು ಬೇಸಿಗೆನಲ್ಲಿ ಯೂಸ್ ಮಾಡ್ತೀವಿ, ಒಂದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿನೂ ಯೂಸ್ ಮಾಡ್ಕೋಬಹುದು. ಇದು ನಾನು ಫಸ್ಟ್ ತೋರಿಸಿದ್ದು ಬೇಸಿಗೆನಲ್ಲಿ ಯೂಸ್ ಮಾಡೋದು. ಇದು ನೋಡಿ ತೋರಿಸ್ತಾ ಇದ್ದೇನಲ್ಲ, ಇದು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಯೂಸ್ ಮಾಡ್ಕೋಬಹುದು. ಇದು ತುಂಬಾ ಹೀಟ್ ಆಗುತ್ತೆ, ಇದು ತುಂಬಾ ಕೋಲ್ಡ್ ಆಗುತ್ತೆ ನೀವು ಇದನ್ನ ಯೂಸ್ ಮಾಡೋದ್ರಿಂದ. ಇದನ್ನ ಯಾವ ತರ ಯೂಸ್ ಮಾಡೋದಂದ್ರೆ, ರಾತ್ರಿ ಅಥವಾ 1-2 ಅವರ್ ಇದನ್ನ 1-2 ಸ್ಪೂನ್ ಅಲ್ಲಿ 1-2 ಸ್ಪೂನ್ ತಗೊಂಡು ನೀರಲ್ಲಿ ನೆನೆಸ್ಬೇಕು. ನೀರಲ್ಲಿ ನೆನೆಸಿದ್ರೆ ಅದು ಫುಲ್ ಮೆಲ್ಟ್ ಆಗಿ ಈ ತರ ಆಗುತ್ತೆ ನೋಡಿ. ನೀವ್ ಎಷ್ಟು ನೀರ್ ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ನಾನು ಇದನ್ನ 4-5 ಸ್ಪೂನ್ ಅಥವಾ 4 ಸ್ಪೂನ್ ಹಾಕ್ಬಿಟ್ಟು ನಾನು ರಾತ್ರಿನೇ ನೆನೆಸಿದ್ದೆ. ನೆನೆಸಿ ಇದನ್ನ ನೀರ್ ಚೆನ್ನಾಗಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ. ಯಾವಾಗ ಬೇಕೋ ಅವಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ಸ್ಮೆಲ್ ಆಗ್ಲಿ ಟೇಸ್ಟ್ ಆಗ್ಲಿ ಏನೂ ಇರಲ್ಲ. ನೀವ್ ಯಾವ ಜ್ಯೂಸಿಗಾದ್ರೂ ಹಾಕೋಬಹುದು. ಬರೀ ಲಿಂಬೆ ಹಣ್ಣು ಜ್ಯೂಸ್ ಮಾಡ್ಕೋತಿರಲ್ಲ ಅದಕ್ಕಾದ್ರೂ ಹಾಕೊಂಡು ಕುಡಿಬಹುದು. ಆಮೇಲೆ ನೀವು ಡೈಲಿ ಇದನ್ನ ತಗೊಂಡ್ರೂ ಏನು ತೊಂದರೆ ಇಲ್ಲ. ಬೇಸಿಗೆನಲ್ಲಿ ಆಗೋ ಹೀಟ್ನ ಇದು ಕಡಿಮೆ ಮಾಡುತ್ತೆ. ಅಂಗಡಿನಲ್ಲಿ ನೀವೇನಾದ್ರೂ ಕೇಳಿದ್ರೆ 2 ತರ ಇರುತ್ತೆ. ಅದರಲ್ಲಿ ನಾವು ಬೇಸಿಗೆನಲ್ಲಿ ಯೂಸ್ ಮಾಡೋ ಅಂಟನ್ನ ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ, ಅಥವಾ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಇನ್ನೊಂದು ಅಂಟು ಚಳಿಗಾಲದಲ್ಲಿ ನಾವು ಯೂಸ್ ಮಾಡ್ತೀವಿ, ಆ ಅಂಟು ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಇದು ಸ್ವಲ್ಪ ಲೈಟ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ದಪ್ಪ ಕಾಳಿರುತ್ತೆ ಇದು. ಆಮೇಲೆ ಮಕ್ಕಳಿಗೇನು ಕೊಡ್ಬೋದು, ಮಕ್ಕಳಿಗೆ ಕೊಟ್ಟರು ಏನು ತೊಂದರೆ ಇಲ್ಲ. ಆಮೇಲೆ ತುಂಬಾ ಹೀಟ್ ಆಗ್ತಾ ಇದೆ ಅಂದವರು ಡೈಲಿ ಇದನ್ನ ತಗೊಳ್ಳಿ. ಯಾವ ಜ್ಯೂಸ್ ಅನ್ನು ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಬರೀ ಲಿಂಬೆ ಹಣ್ಣು ಜ್ಯೂಸ್ ತಗೋತಿರ್ತಿರಲ್ಲ, ಅದ್ರ ಜೊತೆನಾದ್ರೂ ಮಿಕ್ಸ್ ಮಾಡಿ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೂ ಹಾಲ್ಗಾದ್ರೂ ಹಾಕೊಳ್ಳಿ, ಅಥವಾ ಬಾದಾಮ್ ಮಿಲ್ಕ್ ಮಾಡ್ಕೊಂಡು ಕೋಲ್ಡ್ ಆಗಿರೋ ಬಾದಾಮ್ ಮಿಲ್ಕ್ ಇದನ್ನು ಹಾಕೊಂಡು ತಗೋಬಹುದು. ಇದನ್ನ ನೋಡಿ, ನಾನೀಗ ಜ್ಯೂಸ್ ಎಲ್ಲ ರೆಡಿ ಆದ್ಮೇಲೆ 1-2 ರಿಂದ 3 ಸ್ಪೂನ್ ಇದನ್ನ ಹಾಕೋತೀನಿ.
ಈ ತರ ಏನಾದ್ರೂ ಒಂದು ಹೊಸದು ಟ್ರಯಲ್ ಮಾಡ್ತಾನೆ ಇರ್ತೀನಿ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರು, ಆಮೇಲೆ ಇದು ನೋಡಿ ಚಿಯಾ ಸೀಡ್ಸ್. ಇದನ್ನು ನಾನು ನೆನೆಸಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ. ನಾನು ಯಾವ ಜ್ಯೂಸ್ ಮಾಡ್ತೀನೋ ಅದಕ್ಕೆಲ್ಲ ಹಾಕೊಂಡು ಕುಡಿತಾ ಇರ್ತೀನಿ. ಮಧ್ಯಾಹ್ನ ಎಲ್ಲ ಚೆನ್ನಾಗಿರುತ್ತೆ ಈ ಬೇಸಿಗೆನಲ್ಲಿ. ಒಂದ್ಸರಿ ನೆನೆಸಿ ಇದನ್ನೆಲ್ಲ ಫ್ರಿಜ್ಗೆ ಇಟ್ಕೊಂಡ್ಬಿಟ್ರೆ ಒಂದ್ ವಾರ ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಅವಾಗ ಅದನ್ನ ಯೂಸ್ ಮಾಡ್ಕೋತಾ ಇರ್ಬೋದು. ಈ ಚಿಯಾ ಸೀಡ್ಸ್ ಅಂದ್ರೆ ಇದು ಕಾಮಕಸ್ತೂರಿ ಬೀಜನೂ ಅಂತಾರೆ ಅಥವಾ ತಂಪಿನ ಬೀಜ ಅಂತಾನು ಕರೀತಾರೆ ಇದನ್ನ. ಒಂದ್ 4 ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ಆಮೇಲೆ ಬ್ಲಾಕ್ ಸಾಲ್ಟು, ಒಂದ್ ಅರ್ಧ ಲಿಂಬೆನ್ ಅಥವಾ ಒಂದ್ ಲಿಂಬೆನ್ ಹಾಕಿದ್ರು ಚೆನ್ನಾಗೇನೆ ಇರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಲಿಂಬೆನ್ ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಇದು ಯಾವ ತರ ಮಾಡಿದ್ದೀನಿ ಆ ತರ ಒಂದ್ಸರಿ ಮಾಡಿ ಕುಡಿದ್ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಜ್ಯೂಸ್ ಎಲ್ಲ ರೆಡಿ ಆದ್ಮೇಲೆ ಒಂದ್ಸರಿ ಟೇಸ್ಟ್ ನೋಡಿ. ಕರೆಕ್ಟ್ ಇದೆ ಅಂದ್ರೆ ಸರ್ವ್ ಮಾಡಿ. ಇಲ್ಲ ಅಂದ್ರೆ ಸ್ವಲ್ಪ ಏನಾದ್ರೂ ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕೊಳ್ಳಿ. ನಾನು ಇದಕ್ಕೆ ಸಕ್ಕರೆನ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಸ್ವೀಟೇ ಅದೇ ಸಾಕು ಅಂತ ಹಾಗೆ ಬಿಟ್ಟಿದ್ದೀನಿ. ನೀವು ಬೇಕಂದ್ರೆ ಸ್ವಲ್ಪ ಬ್ರೌನ್ ಶುಗರ್ ಅಥವಾ ವೈಟ್ ಶುಗರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಕಲ್ಸಕ್ರೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಜ್ಯೂಸ್ ರೆಡಿ ಆಯ್ತು. ಮನೆಯವರಿಗೆಲ್ಲ ಕೊಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಗಿದೆ. ಹಾಗೆ ನಿಮ್ಗೂ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.